ಬೈಲಹೊಂಗಲದ ಸೆರೆಮನೆಯ ಕಲ್ಲಿನ ಗೋಡೆಗಳು ನಿಶ್ಶಬ್ದವಾಗಿದ್ದವು. ಹೊರಗೆ ಮಳೆ ಸುರಿಯುತ್ತಿತ್ತು. ಆ ಹನಿಗಳ ಶಬ್ದವು ಆ ದುಃಖಭರಿತ ವಾತಾವರಣದಲ್ಲಿ ಕಣ್ಣೀರು ಸುರಿಸುವಂತೆ ಕೇಳಿಸುತ್ತಿತ್ತು. ಕತ್ತಲೆಯೊಳಗೆ ಒಂದು ಚಿಕ್ಕ ದೀಪದ ಬೆಳಕು ಮಾತ್ರ ಜೀವಂತವಾಗಿತ್ತು. ಅದು ಕಿತ್ತೂರಿನ ರಾಣಿ ಚೆನ್ನಮ್ಮಳ ಕೊಠಡಿಯಲ್ಲಿತ್ತು. ಅವಳ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿದ್ದರು. ಕಣ್ಣುಗಳಲ್ಲಿ ಧೈರ್ಯದ ಕಿರಣ ಇನ್ನೂ ಜೀವಂತವಾಗಿತ್ತು. ಅಷ್ಟರಲ್ಲಿ ಜೈಲಿನ ಬಾಗಿಲು ನಿಧಾನವಾಗಿ ತೆರೆಯಿತು. ಕಬ್ಬಿಣದ ಸರಪಣಿಗಳ ಶಬ್ದದ ನಡುವೆ ಒಳಗೆ ಬಂದವನ ಮುಖವನ್ನು ನೋಡಿ ರಾಣಿ ನಕ್ಕರು. ಅದು ಅವಳ ಪ್ರಿಯ ಸೈನ್ಯನಾಯಕ, ದೇಶಭಕ್ತ ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ತಲೆ ಬಾಗಿ ಕಣ್ಣೀರಿನಿಂದ ಅವಳ ಪಾದ ಸ್ಪರ್ಶಿಸಿದ. ಅಮ್ಮ, ಎಂದ ರಾಯಣ್ಣ, ನಾನು ನಿಮ್ಗೆ ಮೊದಲು ಭೇಟಿಯಾಗಲು ಬಂದಿದ್ದೇನೆ. ಶತ್ರುಗಳು ನಮ್ಮ ನೆಲವನ್ನು ಕಬಳಿಸಿದ್ದಾರೆ. ಆದರೆ ನನ್ನ ಹೃದಯ ಇನ್ನೂ ಕಿತ್ತೂರಿನ ಧ್ವಜದ ಬಣ್ಣದಲ್ಲೇ ಇದೆ. ರಾಣಿ ನಿಶ್ಶಬ್ದವಾಗಿ ಅವನತ್ತ ನೋಡಿದರು. ರಾಯಣ್ಣ, ಅಂದಳು, ನಾವು ಸೋತಂತೆ ಕಾಣಬಹುದು, ಆದರೆ ನಿಜವಾದ ಸೋಲು ಅದು ಅಲ್ಲ. ಇಂಗ್ಲಿಸರು ನಮ್ಮ ಶರೀರವನ್ನು ಬಂಧಿಸಬಹುದು, ಆದರೆ ನಮ್ಮ ಆತ್ಮವನ್ನು ಬಂಧಿಸಲು ಅವರಿಗೆ ಸಾಧ್ಯವಿಲ್ಲ. ರಾಯಣ್ಣ ಕಣ್ಣೀರು ತಡೆದಂತೆ ಹೇಳಿದನು, ಅಮ್ಮ, ನಿಮ್ಮ ಬಂಧನ ನನ್ನ ಮನಸ್ಸಿಗೆ ನೋವು ಕೊಟ್ಟಿದೆ. ನಾನು ಇನ್ನೂ ಹೋರಾಡಬೇಕೆಂದುಕೊಳ್ಳುತ್ತಿದ್ದೇನೆ. ಜನರು ನಿಮ್ಮ ಹೆಸರಿನಲ್ಲಿ ಎದ್ದೇಳುತ್ತಿದ್ದಾರೆ. ನಾನಿನ್ನೂ ಬದುಕಿದ್ದರೆ ಕಿತ್ತೂರಿನ ನೆಲ ಮತ್ತೆ ಧ್ವಜದಿಂದ ಮೆರೆಯುತ್ತದೆ. ರಾಯಣ್ಣ, ಅಂದಳು, ನಿನ್ನ ಧೈರ್ಯವೇ ಕಿತ್ತೂರಿನ ನಿಜವಾದ ಸಂಪತ್ತು. ಹೋರಾಟ ಕತ್ತಿಯೊಂದಿಗೆ ಮಾತ್ರ ಅಲ್ಲ, ನಂಬಿಕೆಯೊಂದಿಗೆ ಕೂಡ ನಡೆಯುತ್ತದೆ. ನಿನ್ನ ನಂಬಿಕೆ ನಮ್ಮ ಜನರ ಮನಸ್ಸನ್ನು ಬೆಳಗಿಸಲಿ. ಕೆಲಕ್ಷಣ ಮೌನ. ಮಳೆಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ರಾಣಿ ಮುಂದುವರಿಸಿದರು, ನಾವು ಇಂದು ಬಂದಿಗಳಾಗಿದ್ದರು, ನಾಳೆಯ ಇತಿಹಾಸ ನಮ್ಮ ಬಗ್ಗೆ ಗೌರವದಿಂದ ಮಾತನಾಡುತ್ತದೆ. ಕಿತ್ತೂರಿನ ಹೆಣ್ಣು, ಅದರ ಪುತ್ರರು ಧೈರ್ಯಕ್ಕೆ ಹೆಸರಾದವರು ಎಂಬುದು ಕಾಲದೊಳಗೆ